ದಕ್ಷಿಣ ಕನ್ನಡ ಜಿಲ್ಲೆಯ ಆರಾಧ್ಯ ದೇವತೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ. ಈಗಾಗಲೇ ಶ್ರೀ ದುರ್ಗೆಯ ಜಾತ್ರಾ ಮಹೋತ್ಸವ ಸಂಪನ್ನಗೊಂಡಿದೆ. ಜಾತ್ರೆಯ ಕೊನೆಯ ದಿನ ನಡೆಯುವ ಬೆಂಕಿಯ ಆಟ ದುರ್ಗೆಗೆ ಬಹಳ ಇಷ್ಟ ಅನ್ನೋದು ಭಕ್ತರ ನಂಬಿಕೆ. ಅಂದಹಾಗೆ ಈ ಬೆಂಕಿ ಆಟವನ್ನ ತೂಟೆದಾರ ಸೇವೆ ಅಂತ ಕರೀತಾರೆ. ಈ ಬೆಂಕಿಯ ಆಟ ಕೊಡೆತ್ತೂರು ಮತ್ತು ಅತ್ತೂರು ಎಂಬ ಎರಡೂ ಗ್ರಾಮದ ಜನರ ನಡುವೆ ನಡೆಯುತ್ತೆ. ಎರಡೂ ಗ್ರಾಮದ ಜನರು ಎದುರು ಬದುರಾಗಿ ನಿಂತು ಬೆಂಕಿಯ ಜ್ವಾಲೆ ಇರುವ ದೀವಟಿಕೆಗಳನ್ನ ಒಬ್ಬರಿಗೊಬ್ಬರು ಎಸಿತಾರೆ. ಸಾವಿರಾರು ವರ್ಷಗಳಿಂದ ಕಟೀಲು ದುರ್ಗಾಪರಮೇಶ್ವರಿ ಕ್ಷೇತ್ರದಲ್ಲಿ ಜಾತ್ರೆಯ ಸಮಯದಲ್ಲಿ ಈ ತೂಟೆದಾರ ಸೇವೆ ನಡೆದುಕೊಂಡು ಬಂದಿದೆ. ಆದರೆ ಇಲ್ಲಿಯವರೆಗೂ ಈ ತೂಟೆದಾರ ಸೇವೆ ನಡಿಬೇಕಾದ್ರೆ ಯಾರಿಗೂ ಯಾವುದೇ ರೀತಿಯ ಗಾಯಗಳಾಗಿಲ್ಲ. ಕನಿಷ್ಠ ಉಟ್ಟ ಬಟ್ಟೆಗೂ ಬೆಂಕಿ ತಗುಲಿಲ್ಲ. ಕಟೀಲು ದೇವಾಲಯದ ರಥ ಬೀದಿಯಲ್ಲಿ ರಥದ ಮುಂದಿನ ಪ್ರದೇಶದಲ್ಲಿ ಸುತ್ತುವರಿದ ಭಕ್ತರು ತೂಟೆದಾರ ಸೇವೆ ನೋಡೋದಕ್ಕೆ ಕಾತುರತೆಯಿಂದ ಕಾಯ್ತಿರ್ತಾರೆ. ಇದೇ ಸಮಯದಲ್ಲಿ ವ್ರತ ನಿಯಮದಲ್ಲಿರುವ ನೂರಾರು ಯುವಕರ ಗುಂಪು ಬರೀ ಮೈಯಲ್ಲಿ ಕೇಸರಿ ಲುಂಗಿಯುಟ್ಟು ಸಂಭ್ರಮದಿಂದ ಕೂಗುತ್ತಾ ಬರ್ತಾರೆ. ತೆಂಗಿನ ಗರಿಗಳಿಂದ ಮಾಡಿದ ತೂಟೆ ಅಥವಾ ಸೂಟೆಗಳನ್ನ ರಾಶಿ ಹಾಕ್ತಾರೆ. ಆ ಕಡೆ ಒಂದು ಗುಂಪು ಅಂದ್ರೆ ಅತ್ತೂರು ಗ್ರಾಮದ ಯುವಕರ ಗುಂಪು, ಈ ಕಡೆ ಕೊಡೆತ್ತೂರು ಗ್ರಾಮದ ಯುವಕರ ಗುಂಪು. ಇವರಿಬ್ಬರ ಮಧ್ಯದಲ್ಲಿರುವ ಹಿರಿಯರು ತೂಟೆದಾರವನ್ನ ಪ್ರಾರಂಭಿಸುವುದಕ್ಕೆ ಸೂಚಿಸ್ತಾರೆ. ಯಾವಾಗ ಈ ತೂಟೆದಾರ ಸೇವೆ ಪ್ರಾರಂಭವಾಗುತ್ತೋ ಆಗ ಇಡೀ ರಥ ಬೀದಿ ರಣರಂಗದಂತೆ ಕಾಣುತ್ತೆ. ತೆಂಗಿನ ಗರಿಗಳಿಂದ ಮಾಡಿದ ಸೂಟೆಗಳಿಗೆ ಬೆಂಕಿ ಹಚ್ಚಿ ಎರಡೂ ಗುಂಪಿನವರು ಎಸೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈ ತೂಟೆದಾರ ಸಂದರ್ಭದಲ್ಲಿ ಎರಡೂ ಊರಿನ ಜನರಿಗೆ ಕುಂಕುಮ ಹಾಗೂ ಹೂವನ್ನ ನೀಡಲಾಗುತ್ತೆ. ಯುವಕರು ದೇಹಕ್ಕೆ ಕುಂಕುಮದ ಲೇಪನವನ್ನ ಮಾಡಿಕೊಳ್ತಾರೆ. ಊರಿನ ಜನರಿಗೆ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳು ಬರಬಾರದು ಅಂತ ಹೇಳಿ ಹರಕೆಯ ರೂಪದಲ್ಲಿ ಈ ಸೇವೆಯನ್ನ ನಡೆಸಲಾಗುತ್ತೆ. ಅತ್ತೂರು ಮತ್ತು ಕೊಡೆತ್ತೂರು ಗ್ರಾಮಗಳ ಜನರನ್ನ ಹೊರತುಪಡಿಸಿ ಬೇರೆಯವರು ಇದರಲ್ಲಿ ಭಾಗವಹಿಸುವಂತಿಲ್ಲ. ತೂಟೆದಾರದಲ್ಲಿ ಭಾಗವಹಿಸುವವರು ಉಪವಾಸ ವ್ರತದಿಂದಿರ್ತಾರೆ. ಈ ಸೇವೆ ನೋಡುವವರಿಗೆ ಮನೋರಂಜನೆಯಂತೆ ಕಂಡ್ರೂ ಇದರ ಹಿಂದೆ ಧಾರ್ಮಿಕ ನಂಬಿಕೆ ಇದೆ. ಅರುಣಾಸುರನನ್ನ ಸಂಹರಿಸಿದ ದೇವಿ ವಿಜಯಿಯಾಗಿ ಬರುವ ವೇಳೆ ಈ ರೀತಿ ಬೆಂಕಿಯಿಂದ ಸ್ವಾಗತ ಕೋರುವುದು ಅನ್ನುವಂತಹ ಪ್ರತೀತಿಯೂ ಇದೆ. ಈ ತೂಟೆದಾರದಲ್ಲಿ ಯಾರು ಹಿಂದಕ್ಕೆ ಸರಿಯುತ್ತಾರೋ ಅವರು ಸೋಲ್ತಾರೆ. ಹಾಗಾಗಿ ಗೆಲ್ಲುವ ಛಲದಿಂದಲೇ ಎರಡೂ ಗ್ರಾಮದ ಯುವಕರು ಭಾಗವಹಿಸ್ತಾರೆ. ಒಟ್ಟು 15ರಿಂದ 20 ನಿಮಿಷಗಳ ಕಾಲ ಈ ಸೇವೆ ನಡೆಯುತ್ತೆ. ಇದು ಸಮಾಪ್ತಿಯಾದ ಬಳಿಕ ಕೆಳಗೆ ಬಿದ್ದಿರುವಂತಹ ಸೂಟೆಗಳನ್ನೆಲ್ಲ ಹೆಕ್ಕಿ 4 ರಾಶಿ ಮಾಡಿ ಬೆಂಕಿ ಹಾಕ್ತಾರೆ. ನಂತರ ಎರಡೂ ಗ್ರಾಮದವರು ಜೊತೆಯಾಗಿ ದೇವಸ್ಥಾನದ ಒಳಗೆ ಪ್ರವೇಶಿಸಿ ದೇವಿಯ ಆಶೀರ್ವಾದವನ್ನ ಪಡಿತಾರೆ.